ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ ಹಲವು ದಿನಗಳಿಂದ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಈಗ ಅಪನಂಬಿಕೆ ಮೂಡ್ತಾ ಇದೆ. ಒಂದ್ ಕಡೆ ರಾಜ್ಯ ಸರ್ಕಾರ ಉಳಿಯತ್ತಾ ಉರುಳತ್ತಾ, ಸಿಎಂ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರ, ಬದಲಾವಣೆ ಆದ್ರೆ ಸಿದ್ದರಾಮಯ್ಯನವರ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಂದು ಕೂರ್ತಾರ, ಈ ಹನಿ ಟ್ರ್ಯಾಪ್ ಪ್ರಕರಣ ಎಲ್ಲಿಗೆ ಬಂದು ಮುಟ್ಟತ್ತೆ, ಹನಿ ಟ್ರ್ಯಾಪ್ ಪ್ರಕರಣದಿಂದ ರಾಜ್ಯ ಸರ್ಕಾರಕ್ಕೆ ತೊಂದರೆ ಆಗತ್ತಾ, ಬೆಲೆ ಏರಿಕೆ ಜನರನ್ನ ಸುಡ್ತಾ ಇದೆ, ಹೀಗೆ ಅನೇಕ ಹಗರಣಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಮುಳುವಾಗ್ತಾನೆ ಇದೆ. ಅದರ ಮಧ್ಯೆ ಈ ಎಲ್ಲ ಗೊಂದಲಗಳ ಮಧ್ಯೆ ಇದೀಗ ಮೋದಿ ಮತ್ತು ಅಮಿತ್ ಶಾ ಅವರು ಕರ್ನಾಟಕ ರಾಜ್ಯ ಸರ್ಕಾರವನ್ನು ಉರುಳಿಸಲಿಕ್ಕೆ ಡೇಟ್ ಅನ್ನು ಫಿಕ್ಸ್ ಮಾಡಿಕೊಂಡಿದ್ದಾರೆ. ನೇರವಾಗಿ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಉರುಳಿಸಲಿಕ್ಕೆ ಅಮಿತ್ ಶಾ ಅವರು ಮತ್ತು ಮೋದಿ ಅವರು ಇದೀಗ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ, ಮಹಾ ಸ್ಕೆಚ್ ಅನ್ನು ಹಾಕೊಂಡಿದ್ದಾರೆ. ಡೇಟ್ ಕೂಡ ಫಿಕ್ಸ್ ಮಾಡಿದ್ರೆ ಹೇಗಾದ್ರೂ ಮಾಡಿ ಏನಾದ್ರೂ ಯೂಸ್ ಮಾಡಿ ಕರ್ನಾಟಕ ಸರ್ಕಾರವನ್ನು ಉರುಳಿಸಲೇಬೇಕು ಎನ್ನುವ ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಈ ಸುದ್ದಿ ಎಲ್ಲಿಂದ ಬಂತು, ಯಾರು ಹೇಳಿದ್ರು, ಈ ಸುದ್ದಿ ಸೋರಿಕೆ ಆಗ್ಲಿಕ್ಕೆ ಕಾರಣವೇನು, ಇವೆಲ್ಲವನ್ನ ತಿಳಿಯೋಣ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ ಹಲವು ದಿನಗಳಿಂದ ರಾಜ್ಯ ಸರ್ಕಾರದಲ್ಲಿ ಅನೇಕ ಗೊಂದಲಗಳು ನಡೀತಾ ಇದೆ. ಮೊದಲನೇ ಗೊಂದಲವಾಗಿ ಸಿಎಂ ಬದಲಾವಣೆ ಆಗ್ತಾರ, ಸಿಎಂ ಬದಲಾವಣೆ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಆ ಜಾಗದಲ್ಲಿ ಬಂದು ಕೂರ್ತಾರ, ಸಿದ್ದರಾಮಯ್ಯನವರನ್ನ ಸಿಎಂ ಪಟ್ಟದಿಂದ ಕೆಳಗಿಳಿಸಿದ್ರೆ ಏನೆಲ್ಲ ಅನಾಹುತ ಆಗತ್ತೆ, ಅನಾಹುತ ಆದ್ರೆ ಅದಕ್ಕೆ ಸರಿದೂಗಿಸ್ಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಅವರ ಹತ್ರ ಆಗತ್ತಾ, ಈ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಒದಗಿಸ್ಲಿಕ್ಕೆ ಆಗತ್ತಾ, ಇವೆಲ್ಲ ಗೊಂದಲಗಳ ನಡುವೆ ಡಿ ಕೆ ಶಿವಕುಮಾರ್ ಅವರನ್ನ ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಪಟ್ಟದಿಂದ ದೂರ ಇಡಬೇಕು ಎನ್ನುವ ಒಂದು ಹಠ ಇದೆಯಲ್ಲ, ಆ ಹಠಕ್ಕೆ ಜೋತು ಬಿದ್ದಂತೆ ಕಾಣ್ತಾ ಇರುವಂತ ಸಿಎಂ ಆಪ್ತ ಬಣ ಒಂದರ ಮೇಲೆ ಒಂದು ಸ್ಕೆಚ್ ಅನ್ನು ಹಾಕ್ತಾನೆ ಇತ್ತು. ಅದಾದ ನಂತರ ಅದಕ್ಕೆ ಪೂರಕವೆಂಬಂತೆ ಹನಿ ಟ್ರ್ಯಾಪ್ ಪ್ರಕರಣ ಕೂಡ ಬೆಳಕಿಗೆ ಬಂತು. ಹನಿ ಟ್ರ್ಯಾಪ್ ಪ್ರಕರಣವನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಹೊರಿಸಿದ್ರು. ಅದಾದ ನಂತರ ಈ ಬೆಲೆ ಏರಿಕೆ ಎನ್ನುವ ಭೂತ, ಹಾಲ್ ರೇಟು, ಪೆಟ್ರೋಲ್ ರೇಟು, ಕರೆಂಟ್ ರೇಟು, ಡೀಸೆಲ್ ರೇಟು, ಸಿಕ್ಕದ ರೇಟ್ ಎಲ್ಲ ಜಾಸ್ತಿ ಆಗ್ಬಿಡ್ತು. ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಎಂಬಂತೆ ಬಿಜೆಪಿ ಕೂಡ ಜನಾಕ್ರೋಶ ಯಾತ್ರೆಯನ್ನು ಆರಂಭಿಸಿದೆ. ಈ ಜೊತೆಗೆ ಇದೀಗ ದೊಡ್ಡ ತಲೆನೋವು ತಂದಿಟ್ಟದಂದ್ರೆ ಅದು ಜಾತಿ ಸಮೀಕ್ಷೆಯ ಒಂದು ಮಂಡನೆ ಮಾಡುವಂತದ್ದು. ಸಚಿವ ಸಂಪುಟದ ಮುಂದೆ ಅದು ಇವತ್ತು ಬರುತ್ತೆ. ಅದೇನಂದ್ರೆ ಜಾತಿ ಸಮೀಕ್ಷೆ, ಯಾವ್ಯಾವ ಜಾತಿಯಲ್ಲಿ, ಯಾವ್ಯಾವ ಧರ್ಮದಲ್ಲಿ ಎಷ್ಟೆಷ್ಟು ಜಾತಿಗಳಿವೆ, ಎಷ್ಟು ಜಾತಿಯಲ್ಲಿ ಎಷ್ಟು ಜನಸಂಖ್ಯೆ ಇದೆ ಎನ್ನುವ ಒಂದು ಲೆಕ್ಕಾಚಾರವನ್ನ 2015 ರಿಪೋರ್ಟ್ ಅನ್ನು ತರಿಸ್ಕೊಂಡಿತ್ತು, ಆಯೋಗದ ಮುಖಾಂತರ ರಿಪೋರ್ಟ್ ಅನ್ನು ತರಿಸ್ಕೊಂಡಿತ್ತು. ಅದೀಗ ಮಂಡನೆ ಮಾಡುವ ಹಂತದಲ್ಲಿ ಬಂದ್ಬಿಟ್ಟಿದೆ. ಅದಕ್ಕೂ ಕೂಡ ರಾಜ್ಯದ ಅನೇಕ ಜನರು, ಅನೇಕ ಮುಖಂಡರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇವೆಲ್ಲ ಗೊಂದಲಗಳ ನಡುವೆ ಸರ್ಕಾರವೇ ಉರುಳು ಹೋಗುತ್ತೆ, ಸರ್ಕಾರವೇ ಬಿದ್ದು ಹೋಗುತ್ತೆ ಎನ್ನುವ ಒಂದು ದೊಡ್ಡ ಸುದ್ದಿ ಕೂಡ ಹರಿದಾಡಿತ್ತು. ಯಾಕಂದ್ರೆ ಒಕ್ಕಲಿಗ ಮುಖಂಡರಾಗಿರ್ಬೋದು ಅಥವಾ ಲಿಂಗಾಯತ ಮುಖಂಡರಾಗಿರ್ಬೋದು, ಇವೆಲ್ಲ ಹೇಳಿದಷ್ಟೇ ಲಿಂಗಾಯತ ಮತ್ತು ಒಕ್ಕಲಿಗ ಜಾತಿಯಲ್ಲಿ ಕಡಿಮೆ ಸಂಖ್ಯೆಯನ್ನು ತೋರಿಸ್ತಾ ಇದ್ದಾರೆ. ಹೀಗಾಗಿ ಏನಾದ್ರೂ ಈ ಜಾತಿ ಸಮೀಕ್ಷೆಯನ್ನ ಮಂಡನೆ ಮಾಡಲಿಕ್ಕೆ ಹೊರಟ್ರೆ ಸಿದ್ದರಾಮಯ್ಯ ಸರ್ಕಾರ ಉರುಳತ್ತೆ ಎನ್ನುವ ಒಂದು ವಿಷಯವನ್ನು ಹೇಳಿದ್ರು. ಅಷ್ಟರ ಮಟ್ಟಿಗೆ ಓಕೆ, ಸಿದ್ದರಾಮಯ್ಯನವರ ಸರ್ಕಾರ ಉರುಳತ್ತಾ ಬೀಳತ್ತಾ, ಸಿದ್ದರಾಮಯ್ಯನವರ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಬಂದು ಕೂರ್ದ್ರೆ ಏನಾಗುತ್ತೆ, ಅಥವಾ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಬಿಟ್ಟು ಕೊಡದಿದ್ರೆ ಏನಾಗುತ್ತೆ ಎನ್ನುವ ಹಂತಕ್ಕೆ ಮಾತ್ರ ಇತ್ತು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ ಹತ್ರ ಬಿಗ್ ಮೆಜಾರಿಟಿ ಇದೆ. ನಿಮಗೆ 113 ಸಂಖ್ಯೆ ಮ್ಯಾಜಿಕ್ ಸಂಖ್ಯೆ ಇರುವಂತಹ ಕರ್ನಾಟಕ ವಿಧಾನಸಭೆಯಲ್ಲಿ ನಿಮಗೆ 136 ಪ್ಲಸ್ 3 138 139 MLAಗಳ ಸಪೋರ್ಟ್ ಇದೆ. ಹಾಗಾಗಿ ಸರ್ಕಾರ ತನ್ನಿಂತಾನೇ ಬಿದ್ದು ಹೋಗುವಂತ ಯಾವ ಒಂದು ಚಾನ್ಸ್ ಕೂಡ ಇಲ್ಲ. ಆದ್ರೂ ಕೂಡ ಲಿಂಗಾಯತ ಮುಖಂಡರು ಮತ್ತು ಒಕ್ಕಲಿಗ ಮುಖಂಡರು ಹೇಳಿದ ಪ್ರಕಾರ ಏನಾದ್ರೂ ಈ ಜಾತಿ ಸಮೀಕ್ಷೆಯನ್ನು ಮಂಡನೆ ಮಾಡಿ ಯಥಾವತ್ತಾಗಿ ಮಂಡನೆ ಮಾಡಿದ್ರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯವಾಗುತ್ತೆ. ಒಂದ್ ವೇಳೆ ಇಂಥ ಕೆಲಸಕ್ಕೆ ಕೈ ಹಾಕಿದ್ರೆ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನೋ ಸೂಚನೆಯನ್ನು ಕೊಟ್ಟಿದ್ರು. ಅದಾದ ನಂತರ ಈಗ ಕಾಂಗ್ರೆಸ್ನ ಅತಿ ದೊಡ್ಡ ಮುಖಂಡರೊಬ್ರು 11 ಬಾರಿ ಚುನಾವಣೆಯನ್ನು ಎದುರಿಸಿದಂತ ಒಬ್ಬ ವ್ಯಕ್ತಿ, ಉತ್ತರ ಕರ್ನಾಟಕದ ಮೇಧಾವಿ, ಜೊತೆಗೆ ಇದೀಗ ಕಾಂಗ್ರೆಸ್ ಚುಕ್ಕಾಣಿಯನ್ನು ಹಿಡಿದಂತಹ ದೊಡ್ಡ ವ್ಯಕ್ತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಫೋಟಕ ಮಾಹಿತಿಯನ್ನು ಹೇಳಿದ್ದಾರೆ. ಅದೇನಂದ್ರೆ, ಮೋದಿ ಮತ್ತು ಅಮಿತ್ ಶಾ ಅವರು ತಮ್ಮ ಸಂಸ್ಥೆಗಳನ್ನ ಇಡಿ, ಸಿಬಿಐ ಅನೇಕ ಸಂಸ್ಥೆಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸಲಿಕ್ಕೆ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ ಎನ್ನುವ ಸ್ಫೋಟಕ ಮಾಹಿತಿಯನ್ನು ಇದೀಗ ನಿನ್ನೆ ತಾನೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಹೇಳ್ಬಿಟ್ರು. ನೋಡಿ ಎಂತ ಆಶ್ಚರ್ಯ ಅಂದ್ರೆ, ಯಾರಾದ್ರೂ ಒಬ್ಬ ಮುಖಂಡ, ಒಬ್ಬ ಪೊಲಿಟಿಕಲ್ ಪಾರ್ಟಿಯಲ್ಲಿ ಇಲ್ಲದಂತ ಒಬ್ಬ ಸಂಘದ ಮುಖ್ಯಸ್ಥ, ಒಕ್ಕಲಿಗ ಮುಖಂಡ ಆಗಿರ್ಬೋದು, ಲಿಂಗಾಯತ ಮುಖಂಡ ಆಗಿರ್ಬೋದು, ಅಥವಾ ಬೇರೆ ಬೇರೆ ಜಾತಿಗಳ ಸಮುದಾಯದ ಒಬ್ಬ ಮುಖಂಡ ಹೇಳಿದ್ರೆ ಅದಕ್ಕೆ ಓಕೆ, ಏನೋ ತಮ್ಮ ಜಾತಿಯ ಓಲೈಕೆಯಾಗಿ ಹೇಳಿದ್ದಾರೆ ಅನ್ಬಹುದು. ಆದ್ರೆ ಎಐಸಿಸಿ ಅಧ್ಯಕ್ಷ, ಕಾಂಗ್ರೆಸ್ನ ನಂಬರ್ 1 ಪೊಸಿಷನ್ ನಲ್ಲಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿಯಲ್ಲಿ ನಡೆದಂತ
ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಜೊತೆಗೆ ಇಟ್ಕೊಂಡು ಹೇಳಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರೇ, ಕೇಂದ್ರ ಸರ್ಕಾರ ಅದರಲ್ಲೂ ಮೋದಿ ಮತ್ತು ಅಮಿತ್ ಶಾ ಅವರು ಕರ್ನಾಟಕ ಸರ್ಕಾರವನ್ನ ಬೀಳಿಸಲಿಕ್ಕೆ ಸತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತ ಸ್ಕೆಚ್ ಕೂಡ ಹಾಕಿದ್ದಾರೆ. ಅದಕ್ಕೆ ಬೇಕಾದಂತ ಪೂರಕ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಇಡಿ ಮುಖಾಂತರ ನಮ್ಮನ್ನು ಹೆದರಿಸ್ತಾ ಇದ್ದಾರೆ, ಸಿಬಿಐ ಮುಖಾಂತರ ನಮ್ಮನ್ನು ಹೆದರಿಸ್ತಾ ಇದ್ದಾರೆ. ಹೀಗೆ ಅನೇಕ ಸಂಸ್ಥೆಗಳ ಮುಖಾಂತರ, ಅಂದ್ರೆ ಸ್ವಾಯತ್ತ ಸಂಸ್ಥೆಗಳ ಮುಖಾಂತರ ನಮ್ಮನ್ನ ಹೆದರಿಸುವಂತ ಪ್ರಯತ್ನ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಇದ್ದಂತ ಬಿರುಕನ್ನೇ ಉಪಯೋಗ ಮಾಡಿಕೊಂಡು ಈ ಮಹಾ ಪ್ಲಾನ್ ಅನ್ನು ಹಣೆಯಲಾಗಿದೆ ಎನ್ನುವ ದೊಡ್ಡ ಮಹಾಸ್ಫೋಟಕ ವಿಷಯವನ್ನ ನಿನ್ನೆ ಖರ್ಗೆ ಅವರು ಕಲಬುರಗಿಯಲ್ಲಿ ನಡೆದಂತ ಸಮಾವೇಶದಲ್ಲಿ ಅಕ್ಕಪಕ್ಕ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರನ್ನು ಕೂರಿಸ್ಕೊಂಡು ಹೇಳಿದ್ದಾರೆ. ನೋಡಿ, ಒಬ್ರು ಡಿ.ಕೆ. ಶಿವಕುಮಾರ್ ಅವರಿದ್ದ ಫಂಕ್ಷನ್ ಹೇಳಿದ್ರೆ ಅದಕ್ಕೆ ಜಾಸ್ತಿ ಮಹತ್ವ ಬರ್ತಿರಲಿಲ್ಲ, ಅಥವಾ ಸಿದ್ದರಾಮಯ್ಯನವರು ಇದ್ದ ಜಾಗದಲ್ಲಿ ಹೇಳಿದ್ರೆ ಅದಕ್ಕೆ ಜಾಸ್ತಿ ಮಹತ್ವ ಬರ್ತಿರಲಿಲ್ಲ. ಅವ್ರು ಹೇಳಿದ್ದೇನು, ರೈಟ್ ಟು ಲೆಫ್ಟ್ ಟು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕುಳಿತಿದ್ದಾಗ ಅವರ ಮಧ್ಯೆ ಎದ್ದು ನಿಂತುಕೊಂಡು ಭಾಷಣದಲ್ಲಿ ಹೇಳಿದಂತ ಮಾತು, ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರೇ, ನಿಮ್ಮ ಇಬ್ಬರ ಮಧ್ಯೆ ಏನೇ ಬಿರುಕಿದ್ರು ಕೂಡ ನೀವು ಸಮಾಧಾನದಿಂದ ಒಟ್ಟಿಗೆ ಕೂತ್ಕೊಂಡು ಚರ್ಚೆಯನ್ನು ಮಾಡಬೇಕು. ಏನಾದ್ರೂ ನಿಮ್ಮಿಬ್ಬರ ಮುನಿಸು ದೊಡ್ಡದಾಯ್ತಂದ್ರೆ ಅದೇ ಬಿರುಕನ್ನ ಯೂಸ್ ಮಾಡ್ಕೊಂಡು ಅಮಿತ್ ಶಾ ಮತ್ತು ಮೋದಿ ಅವರು ಈಗಾಗಲೇ ದೊಡ್ಡ ಸ್ಕೆಚ್ ಅನ್ನು ಹಾಕಿದ್ದಾರೆ. ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡಬೇಕಾಗಿದೆ ಅಷ್ಟೇ. ಇಡಿ ಮುಖಾಂತರ ನಮ್ಮನ್ನು ಹೆದರಿಸ್ತಾ ಇದ್ದಾರೆ, ಸಿಬಿಐ ಮುಖಾಂತರ ನಮ್ಮನ್ನು ಹೆದರಿಸ್ತಾ ಇದ್ದಾರೆ, ವಿವಿಧ ಸ್ವಾಯತ್ತ ಸಂಸ್ಥೆಗಳ ಮುಖಾಂತರ ನಮ್ಮನ್ನು ಹೆದರಿಸ್ತಾ ಇದ್ದಾರೆ. ಬಿಜೆಪಿ ಏನೇ ಭ್ರಷ್ಟಾಚಾರ ಮಾಡಿದ್ರು ಕೂಡ ಅಲ್ಲಿ ಇಡಿ ಎಂಟ್ರಿ ಆಗಲ್ಲ. ನಮ್ಮದು ಸ್ವಲ್ಪ ತಪ್ಪಿತ್ತಂದ್ರೆ ಇಡಿ ಎಂಟ್ರಿ ಆಗುತ್ತೆ. ಈಗಾಗಲೇ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಮೇಲೆ ಇಡಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಹಗರಣವೆಂಬಂತೆ ದೊಡ್ಡ ಬಿಂಬಿಸಿ ಇದೀಗ ಚಾರ್ಜ್ ಶೀಟ್ ಕೂಡ ಹಾಕಲಾಗಿದೆ. ಹಾಗಾಗಿ ನಮ್ಮ ಕಾಂಗ್ರೆಸ್ ಮುಖಂಡರು ಏನಾದ್ರೂ ಚಿಕ್ಕ ಅಡ್ವರ್ಟ್ ಅನ್ನು ಮಾಡಿದ್ರೆ, ಚಿಕ್ಕ ತಪ್ಪು ಮಾಡಿದ್ರು ಕೂಡ ಅಲ್ಲಿ ಬೇಕಾಬಿಟ್ಟಿಯಾಗಿ ಇಡಿ, ಸಿಬಿಐ ಎಲ್ಲವೂ ಎಂಟ್ರಿ ಆಗುತ್ತೆ. ಹಾಗಾಗಿ ನಿಮ್ಮ ಮಧ್ಯೆ ಇರುವ ಬರುಕನ್ನ ನೀವು ಕೂತು ಸಮಾಧಾನದಿಂದ ಬಗೆಹರಿಸಿಕೊಳ್ಬೇಕು. ಇಲ್ಲ ಅಂದಿದ್ರೆ ನಿಮಗೆ ಅತ್ಯಂತ ದೊಡ್ಡ ಬಹುಮತ ಸಿಕ್ಕರೂ ಕೂಡ ನಮ್ಮ ಸರ್ಕಾರ ಪತನವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅದಕ್ಕಾಗಿ ದೊಡ್ಡ ಸ್ಕೆಚ್ ಅನ್ನ ಅಮಿತ್ ಶಾ ಮತ್ತು ಮೋದಿ ಅವರು ಈಗಾಗಲೇ ಹಣಿಬಿಟ್ಟಿದ್ದಾರೆ ಎನ್ನುವ ದೊಡ್ಡ ಸ್ಫೋಟಕ ಮಾಹಿತಿಯನ್ನ ಹೇಳ್ಬಿಟ್ರು. ನೋಡಿ, ಕಾಂಗ್ರೆಸ್ನಲ್ಲಿ ಇದಕ್ಕೆ ಎಲ್ಲವೂ ಸರಿ ಇಲ್ಲ. ಮೇಲ್ನೋಟಕ್ಕೆ 139, 140 ಸೀಟ್ ಇದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಒಳಬೇಗುದಿ ದೊಡ್ಡ ಬೆಂಕಿಯಾಗಿ ಜಾಲಿಯಾಗಿ ಕಾಡ್ತಾ ಇದೆ. ಸಿದ್ದರಾಮಯ್ಯನವರು ತಾನೇ ಮುಖ್ಯಮಂತ್ರಿ ಆಗಬೇಕು 2028 ತನಕ ಎನ್ನುವ ಒಂದು ಪಟ್ಟನ್ನು ಇಟ್ಕೊಂಡ್ರೆ, ಅದಕ್ಕೆ ವಿರುದ್ಧವಾಗಿ ಡಿ.ಕೆ.ಶಿ ಕೂಡ ನನಗೆ 2025 ಅಂದ್ರೆ 25 ಈ ವರ್ಷ ನವೆಂಬರ್ ವೇಳೆಗೆ ನನಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡ್ಲೇಬೇಕೆನ್ನುವ ಒಂದು ಸ್ಕೆಚ್ ಅನ್ನು ಹಾಕೊಂಡು ಪದೇ ಹೈಕಮಾಂಡ್ ಅನ್ನು ಮೀಟ್ ಮಾಡ್ತಾ ಇದ್ದಾರೆ. ಈ ಎಲ್ಲದರ ಮಧ್ಯೆ ಒಂದು ಹನಿ ಟ್ರ್ಯಾಪ್ ಪ್ರಕರಣ ಆಯ್ತು, ಬೆಲೆ ಏರಿಕೆ ಆಯ್ತು. ಆನಂತರ ಈಗ ದೊಡ್ಡದಾಗಿ ಭುಗಿಲೆದಂತ ಒಂದು ವಿಷಯ ಅಂದ್ರೆ ಅದು ಜಾತಿ ಸಮೀಕ್ಷೆಯ ಒಂದು ಮಂಡನೆ. 2015ರಲ್ಲಿ ತರಿಸಿಕೊಂಡಂತ ಒಂದು ರಿಪೋರ್ಟ್ ಅನ್ನು ಇದೀಗ ಮಂಡನೆ ಮಾಡುವ ಅವಶ್ಯಕತೆ ಆದ್ರೂ ಏನಿತ್ತು, ಅಥವಾ ಮಂಡನೆ ಮಾಡಲೇಬೇಕಾದ್ರೆ ಹೊಸ ಕಮಿಟಿಯನ್ನು ರಚನೆ ಮಾಡಿ ಒಂದು ವರ್ಷದ ಒಳಗೆ ಹೊಸ ಸಮೀಕ್ಷೆಯನ್ನು ಮಾಡಿ, ಟೆಕ್ನಿಕಲಿ ಸರಿಯಾಗುವಂತ ಸಮೀಕ್ಷೆಯನ್ನು ಮಾಡಿ ಎಲ್ಲರನ್ನೂ ಆತ್ಮವಿಶ್ವಾಸಕ್ಕೆ ತೆಗೆದುಕೊಂಡು, ಅಥವಾ ಎಲ್ಲರನ್ನೂ ಒಂದು ಕಮಿಟಿಯನ್ನು ಮಾಡಿ ಎಲ್ಲಾ ಪಕ್ಷದ ಸದಸ್ಯರನ್ನು ಒಟ್ಟಿಗೂಡಿಸಿ ಅಲ್ಲಿ ಸಜೆಷನ್ ತೆಗೆದುಕೊಂಡು ಒಬ್ಬ ಮುಖಂಡನನ್ನ ಅದಕ್ಕೆ ಬಿಟ್ಟು ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡಿಕೊಂಡು ಒಂದು ಸಮೀಕ್ಷೆ ಮಾಡೋದು ಒಂದು ಲೆಕ್ಕಾಚಾರ, ಅದೊಂದು ಸಂಪ್ರದಾಯ ಮತ್ತು ಅದು ಒಂದು ಲೆಕ್ಕಾಚಾರವಾಗುತ್ತೆ. ಅದನ್ನು ಬಿಟ್ಟು ನೀವು 2015ರಲ್ಲಿ ಸುಮಾರು 10 ವರ್ಷ ಹಿಂದೆ ಆದಂತ ಒಂದು ಸಮೀಕ್ಷೆಯನ್ನು ತೆಗೆದುಕೊಂಡು ಈಗ ಮಂಡನೆ ಮಾಡುದು ಯಾವ ಉದ್ದೇಶ ಎನ್ನುವ ಲೆಕ್ಕಾಚಾರ ಕೂಡ ಇದೆ. ಇವೆಲ್ಲ ಗೊಂದಲಗಳ ನಡುವೆ ಇದೀಗ ನವೆಂಬರ್ ಬರ್ತಾ ಇದೆ. ನವೆಂಬರ್ ವೇಳೆಗೆ ಯಾವುದೇ ಕಾರಣಕ್ಕೂ ಕೂಡ ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋ ಪಟ್ಟನ್ನ ಹೈಕಮಾಂಡ್ ಮುಂದಿಟ್ಟಿದ್ದಾರೆ. ಹೀಗಾಗಿ ಈ ಇಬ್ಬರ ಮಧ್ಯೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಮಧ್ಯೆ ದೊಡ್ಡ ಶೀತಲ ಸಮರ ನಡೀತಿದೆ. ಒಬ್ರು ಕಂಡ್ರು ಒಬ್ಬರೇ ಆಗ್ತಿಲ್ಲ. ಫಂಕ್ಷನ್ ಅಲ್ಲಿ ಇಬ್ರು ಕೂಡ ಕೈಯನ್ನ ಮೇಲೆತ್ಕೊಂಡು ತಾವು ಜೊತೆಗಿದ್ದೇವೆ ಅಂತ ಹೇಳ್ತಾರೆ. ಆದ್ರೆ ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗ್ತಾ ಇಲ್ಲ ಎನ್ನುವುದಕ್ಕಿಂತ ಮೊದಲು ಸಿದ್ದರಾಮಯ್ಯನವರ ಬಣ ಮತ್ತು ಡಿ.ಕೆ. ಶಿವರ ಬಣದ ಮಧ್ಯೆ ದೊಡ್ಡ ತಿಕ್ಕಟ ಆಗ್ತಿದೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನು ಕಂಡ್ರೆ ಸಿಎಂ ಆಪ್ತರಿಗೆ ಆಗ್ತಾನೆ ಇಲ್ಲ. ಎಚ್ ಸಿ ಮಾದೇವಪ್ಪ ಆಗಿರ್ಬೋದು, ಕೆ.ಎನ್. ರಾಜಣ್ಣ ಆಗಿರ್ಬೋದು, ಎಂ.ಬಿ. ಪಾಟೀಲ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಹೀಗೆ ಅನೇಕರಿಗೆ ಡಿ.ಕೆ. ಶಿವರ್ ಕಂಡ್ರೆ ಆಗ್ತಿಲ್ಲ. ಡಿ.ಕೆ.ಶಿ ಅನೇಕ ಆಪ್ತರಿಗೆ, ಕುಣಿಗಲ್ ರಂಗನಾಥ್ ಆಗಿರ್ಬೋದು, ಶಿವಗಂಗಾ ಆಗಿರ್ಬೋದು, ಹಾಗೆ ಅನೇಕರಿಗೆ ಸಿಎಂ ಆಪ್ತರ ಕಂಡ್ರೆ ಆಗ್ತಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಏನೇ ಒಟ್ಟಿಗೆ ಹೋಗುವಂತ ಪ್ರಯತ್ನ ಮಾಡಿದ್ರು ಕೂಡ ಈ ಇಬ್ಬರ ಆಪ್ತ ಬಣಗಳು ಒಟ್ಟಿಗೆ ಹೋಗ್ಲಿಕ್ಕೆ ರೆಡಿ ಇಲ್ಲ. ನಿನ್ನೆ ಕೂಡ ಹೇಳಿದ್ದಾರೆ ಶಿವಗಂಗಾ ಅವರು, ಲಿಂಗಾಯತ ಮಂತ್ರಿಗಳು ಎಲ್ಲರೂ ರಿಸೈನ್ ಮಾಡಬೇಕು, 7 ಮಂತ್ರಿಗಳು ಕೂಡ ರಿಸೈನ್ ಮಾಡಬೇಕು ಎನ್ನುವ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಹಾಗಾಗಿ ಒಬ್ಬ ಮಂತ್ರಿಯ ಒಬ್ಬ ಸರ್ಕಾರದ ಭಾಗವಾಗಿರುವಂತಹ MLA ಸರ್ಕಾರದ ವಿರುದ್ಧವಾಗಿ ಮಾತನಾಡ್ತಾರೆ. ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಮೋದಿ ಅವರು, ಅಮಿತ್ ಶಾ ಅವರು ಕರ್ನಾಟಕ ಸರ್ಕಾರದಲ್ಲಿ ಇದ್ದಂತ ಬಿರುಕನ್ನ, ಮೇನ್ಲಿ ಬಿಟ್ವೀನ್ ದ ಸಿಎಂ ಅಂಡ್ ಡಿಸಿಎಂ ಮಧ್ಯೆ ಏನ್ ಬಿರುಕಿದೆಯಲ್ಲ, ಕಾನ್ಫ್ಲಿಕ್ಟ್ ಇದೆಯಲ್ಲ, ಅದನ್ನ ಯೂಸ್ ಮಾಡಿಕೊಂಡು ಸರ್ಕಾರವನ್ನು ಬೀಳಿಸಲಿಕ್ಕೆ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಜೊತೆಗೆ ನವೆಂಬರ್ ವೇಳೆಗೆ ಏನಾದ್ರೂ ಈ ಗುದ್ದಾಟ, ಮುಸುಕಿನ ಗುದ್ದಾಟ ತಾರಕಕ್ಕೇರಿ ಏನೋ ದೊಡ್ಡ ಬದಲಾವಣೆ ಆಗುವ ಹಂತಕ್ಕೆ ಬಂದ್ರೆ ಅದು ನಮ್ಮ ಸರ್ಕಾರ ಉರುಳುವಂತ ಚಾನ್ಸ್ ಕೂಡ ಇದೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಯನ್ನ ನಿನ್ನೆ ಕಲಬುರಗಿಯಲ್ಲಿ, ಅಂದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಅನೇಕ ಕಾಮಗಾರಿಗಳ ಯೋಜನೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯ ವೇಳೆಗೆ
ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಫೋಟಕ ಮಾಹಿತಿಯನ್ನು ಹೇಳಿಬಿಟ್ರು. ಅದಾದ ನಂತರ ಇಬ್ರು ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೂಡ ತಲೆಯಲ್ಲಾಡಿಸಿದ್ರು. ಅದಾದ ನಂತರ ಇಬ್ರು ಕೂಡ ಒಂದು ಗೌಪ್ಯ ಮೀಟಿಂಗ್ ಅನ್ನ ಮಾಡಿದ್ದಾರೆ ಎನ್ನಲಾಗ್ತದೆ. ಯಾಕಂದ್ರೆ ನಮಗೆ ಸಿಕ್ಕಂತ ಖಚಿತ ಮಾಹಿತಿಯ ಮುಖಾಂತರ ಮೇರೆಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಒಂದು ಗೌಪ್ಯ ಸಭೆಯನ್ನು ಮಾಡಿದ್ದಾರೆ. ಯಾಕಂದ್ರೆ ತಮ್ಮ ಗುಪ್ತದಳದ ವಿಚಾರವನ್ನು ತಿಳಿದುಕೊಂಡು ಏನೆಲ್ಲ ಆಗ್ತಾ ಇದೆ, ಯಾರೆಲ್ಲ ನಮ್ಮ ಎಂಎಲ್ಎಗಳನ್ನು ಸಂಪರ್ಕ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದಾರೆ ಎನ್ನುವ ಒಂದು ಮಾಹಿತಿಯನ್ನ ತರಿಸಿಕೊಂಡಿದ್ದಾರೆ ಎನ್ನಲಾಗ್ತದೆ. ಏನೇ ಆದ್ರೂ ಕೂಡ 113 ಮ್ಯಾಜಿಕ್ ನಂಬರ್ ಇರುವಂತಹ ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ 140 ಈಗ ಸಂಖ್ಯೆ ಬಲ ಇದೆ. ಹಾಗಾಗಿ ಸರ್ಕಾರವನ್ನು ಆಪರೇಷನ್ ಮುಖಾಂತರ ಉರುಳಿಸೋದು ಬಹಳ ಕಷ್ಟ ಆಗುತ್ತೆ. ಒಂದು ವೇಳೆ ಸರ್ಕಾರ ಪತನವಾಗುವುದಿದ್ರೆ ಅದು ಒಂದು ಬಣದವರು ಪಕ್ಷದಿಂದ ಹೊರಬಂದು ಮತ್ತೊಂದು ಪಕ್ಷದ ಜೊತೆ, ಅದು ಜೆಡಿಎಸ್ ಆಗಿರ್ಬೋದು ಅಥವಾ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡುವ ಹಂತಕ್ಕೂ ಹೋಗಬಹುದು. ಆದರೆ ಕರ್ನಾಟಕದ ಮಟ್ಟಿಗೆ ಖರ್ಗೆ ಅವರು ಹೇಳಿದಂತ ಮಾತು ಎಷ್ಟು ಸ್ಪಷ್ಟವಾಗಿದೆಯಾ, ಸ್ಫುಟವಾಗಿದೆಯಾ, ಅಥವಾ ಅದು ಬೇಕಂತ ಹೇಳಿದ್ದ, ಅಥವಾ ಇಬ್ಬರನ್ನ ಒಂದುಗೂಡಿಸುವ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆ ಗಂಟೆಯನ್ನು ಹೇಳಿದ್ರ? ಯಾಕಂದ್ರೆ ಇಬ್ಬರಿಗೂ ನೇರವಾಗಿ ಹೇಳಿಕಾಗಲ್ಲ, ಇಬ್ಬರು ಜೊತೆಗೆ ಹೋಗಿ ನಿಮ್ಮಿಬ್ಬರಲ್ಲಿ ಕಿತ್ತಾಟ ಇದೆ ಅಂತ ಹೇಳಿಕಾಗಲ್ಲ. ಇದನ್ನ ಬಗೆಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಮೋದಿ ಅಥವಾ ಅಮಿತ್ ಶಾ ಅವರನ್ನ ನೇರವಾಗಿ ಒಳಗೆ ತಂದು ಒಂದ್ ಕಡೆ ಮೋದಿ ಮತ್ತು ಅಮಿತ್ ಶಾ ಅವರನ್ನ ಬೈದಂಗ ಆಗುತ್ತೆ, ಜೊತೆಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರನ್ನು ಒಟ್ಟಿಗೆ ಹೋಗಿ ಎನ್ನುವ ಒಂದು ಎಚ್ಚರಿಕೆಯ ಕರೆಗಂಟೆಯನ್ನು ಕೊಟ್ಟಾಗೂ ಆಗತ್ತೆ ಎನ್ನುವ ಬುದ್ಧಿವಂತಿಕೆಯ ರಾಜಕಾರಣದಿಂದ ಈ ಮಾತನ್ನು ಹೇಳಿದ್ದಾರೆ ಎನ್ನುವುದು ಇದೀಗ ಕುತೂಹಲವಾಗಿದೆ. ಯಾಕಂದ್ರೆ ಈ ಹೇಳಿಕೆಯನ್ನು ನೋಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಕರ್ನಾಟಕ ಸರ್ಕಾರವನ್ನ ಏನೋ ಮುಖಾಂತರ ಒಂದು 30-40 ಎಂಎಲ್ಎಗಳನ್ನು ರಿಜೈನ್ ಮಾಡಿಸಿ ಸರ್ಕಾರವನ್ನು ಪತನ ಮಾಡಿಸುವಂತ ಉದ್ದೇಶಕ್ಕೆ ಅಥವಾ ಗೋಜಿಗೆ ಹೋಗುವುದು ಅಷ್ಟು ಸುಲಭವಲ್ಲ. ಹಾಗಾಗಿ ಖರ್ಗೆ ಅವರ ಬುದ್ಧಿವಂತಿಕೆಯಲ್ಲಿ ದೊಡ್ಡದಾಗಿ ಕಾಣ್ತಾ ಇದೆ. ಯಾಕಂದ್ರೆ ನಮ್ಮ ಸರ್ಕಾರವನ್ನು ಉರುಳಿಸಲಿಕ್ಕೆ ನೇರವಾಗಿ ಮೋದಿ ಮತ್ತು ಅಮಿತ್ ಶಾ ಅವರು ಎಂಟ್ರಿ ಆಗಿದ್ದಾರೆ ಎನ್ನುವ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ನೇರವಾಗಿ ಬಿಜೆಪಿಯನ್ನು ಬೈದಾಗಿರಬೇಕು. ಜೊತೆಗೆ ಇಲ್ಲಿ ಬಿರುಕಿದಂತ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಬಿರುಕಿದೆ ಅಂತ ನೇರವಾಗಿ ಹೇಳ್ದಂಗಿರ್ಬೇಕು ಮತ್ತು ಇಬ್ಬರಿಗೆ ಚಾಟಿ ಬೀಸ್ದಂಗಿರ್ಬೇಕು ಮತ್ತು ಇಬ್ಬರನ್ನು ಒಂದೇ ತಕ್ಕಡಿಯಲ್ಲಿ ಹೋಗಿ ನೀವು ಇಬ್ಬರು ಕೂಡ ಸರ್ಕಾರವನ್ನು ನಡೆಸಬೇಕು ಎನ್ನುವ ನಿಟ್ಟಿನಲ್ಲಿ ಎಚ್ಚರಿಕೆಯ ಕರೆಗಂಟೆಯನ್ನು ಕೊಟ್ಟ ಹಾಗಿತ್ತು. ಇವೆಲ್ಲವನ್ನು ನೋಡ್ತಾ ಇದ್ರೆ ಸರ್ಕಾರವನ್ನು ಬೆಳೆಸಲಿಕ್ಕೆ ಮೋದಿ ಮತ್ತು ಅಮಿತ್ ಶಾ ಎಷ್ಟು ಪ್ರಯತ್ನ ಮಾಡಿದ್ರೂ ಗೊತ್ತಿಲ್ಲ. ಆದ್ರೆ ಕರ್ನಾಟಕ ಸರ್ಕಾರವೇ ಅಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಇದ್ದಂತ ಬಿರುಕು, ಜೊತೆಗೆ ಈಗ ಆಗ್ತಿರುವಂತಹ ಹನಿ ಟ್ರ್ಯಾಪ್ ಪ್ರಕರಣ, ಬೆಲೆ ಏರಿಕೆ ಮತ್ತು ಜಾತಿ ಸಮೀಕ್ಷೆಯ ಗೊಂದಲವನ್ನು ನೋಡ್ತಾ ಇದ್ರೆ ಸ್ವತಃ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ತಮ್ಮ ಕಾಲ ಮೇಲೆ ತಾವೇ ಚಪ್ಪಡಿ ಕಲ್ಲು ಹಾಕೊಂಡಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಸತ್ಯವಾಗ್ತಾ ಇದೆ. ಏನೇ ಆಗ್ಲಿ, ಇದೀಗ ದೊಡ್ಡ ಚರ್ಚೆ ಆಗ್ತಿರುವ ವಿಷಯ ಅದೇನೆಂದ್ರೆ, ಒಂದು ಜಾತಿ ಸಮೀಕ್ಷೆಯ ಲೆಕ್ಕಾಚಾರ ಮಂಡನೆ ಆಗತ್ತೆ ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ನಿನ್ನೆ ಹೇಳಿದಂತ ಖರ್ಗೆ ಅವರು ಹೇಳಿದಂತ ಅಮಿತ್ ಶಾ ಮತ್ತು ಮೋದಿ ಅವರು ನೇರವಾಗಿ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ, ಕರ್ನಾಟಕ ಸರ್ಕಾರವನ್ನ ಬೀಳಿಸಲಿಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ದಾರೆ ಎನ್ನುವ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಈಗ ರಾಜಕೀಯ ವಲಯದಲ್ಲಿ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಾ ಇದೆ. ಈ ಸ್ಟೇಟ್ಮೆಂಟ್ ಎಲ್ಲಿಗೆ ಹೋಗಿ ನಿಲ್ಲತ್ತೆ? ಇಬ್ರು ಕೂಡ ಒಟ್ಟಾಗಿ ಹೋಗಿ ಕರ್ನಾಟಕವನ್ನು ಡೆವಲಪ್ಮೆಂಟ್ ಮಾಡ್ತಾರ ಅಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಟ್ಟಾಗಿ ಹೋಗಿ ಕರ್ನಾಟಕದ ಅಭಿವೃದ್ಧಿ ಶ್ರಮಿಸ್ತಾರ, ಅಥವಾ ತಮ್ಮಲ್ಲೇ ಕಿತ್ತಾಡ್ಕೊಂಡು ಕರ್ನಾಟಕ ಸರ್ಕಾರವನ್ನ ಅಥವಾ ಈ ಕಾಂಗ್ರೆಸ್ ಪಕ್ಷವನ್ನ ಎರಡು ಭಾಗವನ್ನು ಮಾಡ್ತಾರ? ಅದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.